ಬಂದಿದ್ದೀರಾ, ರಿಲೇಟಿವ್ಸ್ ಬಂದಿದ್ದೀರಾ, ಹಿತೈಷಿಗಳು ಬಂದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ. ಆಗಿ ಬಂದಿದ್ದಾರೆ ನಮ್ಮ ನಾಡಿನ ಹೆಮ್ಮೆಯ ನಿರ್ದೇಶಕರು, ನಟರು, ನಿರ್ಮಾಪಕರು. ಒಂದು 100 ಸಿನಿಮಾ ಆಕ್ಟ್ ಮಾಡಬಹುದೇನೋ, ಆದ್ರೆ 100 ಸಿನಿಮಾ ನಿರ್ದೇಶನ ಮಾಡೋದು ಇಸ್ ಅ ಹಿಸ್ಟ್ರಿ ಅಂತಾನೆ ಹೇಳ್ಬಹುದು. ಅಂತಹ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಓಂ ಸಾಯಿ ಪ್ರಕಾಶ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ನನ್ನೆಯ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮೆಲ್ಲರ ಪರವಾಗಿ ಆಡಿಯೋ ಲಾಂಚ್ ಮಾಡೋದಕ್ಕೆ ಬಂದಿದ್ದಾರೆ. ಇನ್ನೂ ಬಹಳಷ್ಟು ಗಣ್ಯರು ಬಂದಿದ್ದಾರೆ. ಅವರೆಲ್ಲರೆನ್ನದೇ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಓಂ ಕಂ ಗಣಪತಿ ನಮಃ ಅಂತ ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದಾನೆ. ನಮ್ಮ ಸಿನಿಮಾನಲ್ಲಿ ಕೂಡ ಈ ಹಾಡಿದೆ, ಆದ್ರೆ ನೇರವಾಗಿ ಈ ಹಾಡನ್ನ ಹಾಡೋದಕ್ಕೆ ಮೂಲ ಗಾಯಕರನ್ನೇ ಬರ್ಮಾಡ್ಕೊಳ್ತಾ ಇದ್ದಾನೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮಂಜುನಾಥ್ ಅಂಬರ್ ಶೆಟ್ಟಿಯವರು, ಹಾಗೆ ಪ್ರಹ್ಲಾದ್ ಕೆಆರ್, ಮೇಘವರ್ಷಿಣಿ, ಅಶ್ವಥಾಚಾರ್ 3 ಜನ ಬಂದು ಕಾಲಭೈರವನ ಒಂದು ಶ್ಲೋಕ, ಬಹಳ ಪವರ್ಫುಲ್ ಆದಂತಹ ಈ ಒಂದು ಶ್ಲೋಕವನ್ನ ಹಾಡುತ್ತಿದ್ದಾರೆ. NYSA Interiors DXN Kombucha. ನೋಡಿದ್ರೆ ಹೆದರ್ಕಾಯ್ತಾರೋ ಏನೋ ನನಗಂತೂ ಗೊತ್ತಿಲ್ಲ. ನನ್ಗೆ ನಮ್ಮ ಮನೇಲಿರೋ ಟೆಡಿಬೇರ್ ಸ್ವಲ್ಪ ಸಿಮಿಲರ್ ಆಗಿದೆಯಲ್ವಾ ಅಂತ ಅನ್ನಿಸ್ತು. ಕೂಡ ಹೇಳಿದ್ದಾರೆ ನಮ್ಮ ಫಿಲ್ಮ್ ಟೀಮ್ ಅವರು. ಬಹುಶಃ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ತಿದ್ರೆ ಅಷ್ಟೊಂದು ಡಿಸ್ಟ್ರಾಕ್ಟ್ ಆಯ್ತು. ಎಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬಾ ಜನರು ನಿಂತ್ಕೊಂಡಿದ್ರು, ಯಾಕಂದ್ರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ ಅಂತ. ಅಲ್ಲಿ ಕೆಲವೊಂದಷ್ಟು ಸೀಟ್ಸ್ ಖಾಲಿ ಇದೆ ಬಿಟ್ರೆ ನಮ್ಮ ತಾತನ ಕಾಲದಲ್ಲಿ ಹೇಳ್ತಿದ್ರು ಅಂತ. ಆದ್ರೆ ಈ ಸಿನಿಮಾದಲ್ಲಿ ಇದೊಂದು ಸೈನ್ಸ್ ಫಿಕ್ಷನ್ ಅಂತ ಹೇಳಿದ್ರು ತಪ್ಪಾಗಿಲ್ಲ. ನಮ್ಮ ಹೀರೋ ಒಂದು ಸೈಕಾಲಜಿಸ್ಟ್ ರೋಲ್ ಮಾಡ್ತಿದ್ದಾರೆ, ಡಾಕ್ಟರ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರ ಮಾಹಿತಿ ಹೇಳೋಣ. ಏನು ಅಂತ ಸಿನಿಮಾದ ಒನ್ ಲೈನ್ ಸ್ಟೋರಿ, ಯಾಕೆ ಸಿನಿಮಾ ನೋಡೋದು ತಂದೆ ತಾಯಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ತುಂಬಾ ಥ್ಯಾಂಕ್ಸ್.
ಇವತ್ತು ಟೆಡಿ ಬೇರ್ ಆಡಿಯೋ ಲಾಂಚ್ ಆ್ಯಂಡ್ ಪ್ರೀ ರಿಲೀಸ್ ಬಂದು ಬ್ಲೆಸ್ ಮಾಡ್ತಿರಲ್ಲ ನನ್ನ ಸ್ನೇಹಿತರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೆಡಿ ಬೇರ್ ಇದು ಸಿನಿಮಾ ಲೈಕ್ಸ್ ಆನ್ ಎಮೋಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಸಿನಿಮಾ ಈ ಸಿನಿಮಾದಿಂದಲೇ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಇನ್ ಫಿಲಮ್ ಇಂಡಸ್ಟ್ರಿ. ಸೊ ರಿಲೀಸ್ ಸ್ವಲ್ಪ ತಡ ಆಯಿತು, ಬಟ್ ಲೇಟೆಸ್ಟ್ ಆಗಿ ಬಂದಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಹೆಂಗೆಂದ್ರೆ ಇಷ್ಟು ವರ್ಷದ ಎಫರ್ಟ್ಸ್ ಏನಿದೆ ಇವತ್ತು ಸ್ಕ್ರೀನ್ ಕಾಣ್ತಿದೆ. ಸೊ ನೆಕ್ಸ್ಟ್ ತಿಂಗಳು ಎಲ್ಲ ಥಿಯೇಟರ್ ಟೆಡಿ ಬೇರ್ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಬಂದು ಥಿಯೇಟರ್ ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ನೀವೆಲ್ಲ. ಸೊ ನನ್ನ ಪಾತ್ರ ಒಂದರಲ್ಲಿ ಸೈಕಾಲಜಿಕಲ್ ಕೌನ್ಸಿಲರ್. ಆ್ಯಂಡ್ ಜಾಸ್ತಿ ವಿಷಯ ಹೇಳಕ್ಕೆ ಇಷ್ಟಪಡೋದು, ಯಾಕೆಂದರೆ ತುಂಬ ಥ್ರಿಲ್ಲಿಂಗ್ ಸಬ್ಜೆಕ್ಟ್ಸ್ ಇದೆ, ಥ್ರಿಲ್ಲಿಂಗ್ ಲೈನ್ಸ್ ಇದೆ ಸಿನಿಮಾದಲ್ಲಿ. ಸೊ ಟ್ರೈಲರ್ ನೋಡೋಕೆ ಸುಮಾರು ಜನ ತಲೆ ಒಳಗಿಟ್ಕೊಂಡಿರ್ಬೇಕು, ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಯಾರು ಏನು ಅಂತ ಯಾರು ಗೊತ್ತಾಗ್ತಾರಲ್ಲ ಎಲ್ಲರಿಗೂ. ಸೊ ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ನಮ್ಮನ್ನ ಗೆಲ್ಲಿಸಿ. ಆ್ಯಂಡ್ ಥಿಯೇಟರ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇಟ್ಸ್ ಲೈಕ್ 3 years ಆಫ್ ದಿ ಜರ್ನಿ ಫಾರ್ ಟೆಡಿ ಬೇರ್. ಸೊ ಆ್ಯಂಡ್ ಇವತ್ತು ನಮಗೆ ಬ್ಲೆಸ್ ಮಾಡಕ್ಕೆ ಬಂದಿರೋ ನಮ್ಮ ಡೈನಮಿಕ್ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಹಾಗೂ ನಮ್ಮ ಮಮತಾಕ್ ಅವ್ರಿಗೆ ಮತ್ತು ಈ ಬಂದಿರೋ ಗಣ್ಯ ವ್ಯಕ್ತಿಗಳು ತುಂಬ ಥ್ಯಾಂಕ್ಸ್. ಮತ್ತು ಇದರಲ್ಲಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿ ಮೂವಿ ಅಂತ ಹೇಳಿದ್ರೆ ನಾನು ಶೈಲಜಾ ಅಂತ ಹೇಳ್ಬೋದು. ಏಕೆಂದರೆ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ. 3 years ಆಫ್ ದಿ ಮೂವಿ ಶೈಲಜಾ ಎಫರ್ಟ್ಸ್ ತುಂಬಾ ಲೈಕ್ ನಿಮಗೆ ನಂಬರ್ ಆಫ್ ವಿಶೇಷ ಮೂವಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಸಿನಿಮಾ ಥಿಯೇಟರ್ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜೈ ಹಿಂದ್ ಜೈ ಕನ್ನಡ. ಮತ್ತೆ ಈಗ ಶೈಲಜಾ ಸಿಂಹ ಅವರು ಆ ರೆಡ್ ಕಲರ್ ಸಾರಿ ಉಟ್ಕೊಂಡು ನಮಸ್ಕಾರ ಸರ್. ಈ ಮೂವಿಲಿ ನಾನೊಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸಿದ್ದೀನಿ. ನನ್ನ ಟೀಮ್ ತುಂಬಾ ಸಪೋರ್ಟ್ ಮಾಡ್ತು ನನಗೆ. 3 years ಇಂದ ನಾನು ಒಬ್ಬಳೇ ಅಲ್ಲ, ಎಲ್ಲರೂ ಕಷ್ಟಪಟ್ಟು ಮೂವಿನ ಮಾಡಿದೀವಿ, ಇಷ್ಟಪಟ್ಟು ವರ್ಕ್ ಮಾಡಿದೀವಿ. ಡೇ ಅಂಡ್ ನೈಟ್ ಒಂದೊಂದ್ಸತಿ ನಿದ್ದೆ ಇರ್ತಿರ್ಲಿಲ್ಲ. ಒನ್ ಟೈಮ್ ಇಲ್ಲ ಊಟದ ಟೈಮು ಬಿಟ್ಟು ಶೂಟ್ ಮಾಡಿದೀವಿ, ಇಲ್ಲ ಶೂಟ್ ಫಿನಿಶ್ ಮಾಡೋಣ ಆಮೇಲೆ ಊಟ ಮಾಡೋಣ ಅಂತ. ವೆರಿ ಸಪೋರ್ಟಿವ್ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಟು ಲೋಕೇಶ್ ಸರ್. ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಆ ಪಾತ್ರನ ಅಷ್ಟು ನಿಭಾಯಿಸೋದು ಕಷ್ಟನೇ, ಬಟ್ ನನ್ನ ಟೀಮ್ ನನ್ಗೆ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ನನ್ಗೆ ನಿಭಾಯಿಸಕ್ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಟು ಮೈ ಟೀಮ್. ಥ್ಯಾಂಕ್ ಯು ಸೋ ಮಚ್. ನಾನೊಂದು ಹೌಸ್ ವೈಫ್ ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಒಂದು ಇನ್ನೋಸೆಂಟ್ ವೈಫ್ ಕ್ಯಾರೆಕ್ಟರ್ ನ ನಿಭಾಯಿಸಿದ್ದೀನಿ. ಗಂಡ ಮನೆಗಿಲ್ದೆ ಇರ್ಬೇಕಾದ್ರೆ ಆ ಹುಡುಗಿಗೆ ಏನೇನ್ ಫೀಲ್ ಆಗುತ್ತೆ, ಒಂದ್ ನೆಗೆಟಿವ್ ವೈಬ್ಸ್ ಬಂದಾಗ ಅದನ್ನ ಒಂದ್ ಎಕ್ಸ್ಪ್ರೆಸ್ ಮಾಡಿದಾಗ ಗಂಡನ ಹತ್ರ ಅವನ್ ಅದನ್ನ ಹೆಂಗೆ ಇಲ್ಲ ಏನು ಇಲ್ಲ ಅಂತ ಅವಳನ್ನ ಸಮಾಧಾನ ಮಾಡ್ತಾನೆ. ಬಟ್ ಅವಳ ಅದನ್ನ ಸ್ಟ್ರಗಲ್ ಮಾಡ್ತಿರ್ತಾಳೆ. ಹಸ್ಬೆಂಡ್ ಬಂದ್ರೆ ಓಕೆ ಫೈನ್, ಅವ್ನು ಇಲ್ಲ ಅಂತಿದ್ದಾನಂದ್ರೆ ಇದೆಲ್ಲ ನಂದೇ ಬ್ಯಾಡ್ ಇಮ್ಯಾಜಿನೇಷನ್ ಅಂತ ಅನ್ಸುತ್ತೆ ಅಂದ್ಬಿಟ್ಟು ನನ್ ಕ್ಯಾರೆಕ್ಟರ್ ಹೋಗ್ತಾ ಇರುತ್ತೆ. ದೆನ್ ನೀವು ಆನ್ ಸ್ಕ್ರೀನ್ ನೋಡ್ಬೋದು ಏನಾಗುತ್ತೆ ಅಂತ, ಇಲ್ಲಾಂದ್ರೆ ಫುಲ್ ಸ್ಟೋರಿ ಹೇಳ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು. ಪಕ್ಕದಲ್ಲಿದ್ದಾರೆ, ಅವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಂದ್ರೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಆ ಕಡೆ ಹೋಗಿ ಮಾತಾಡ್ತೀನಿ. ಸಾರಿ. ಫಸ್ಟ್ ಆಫ್ ಆಲ್ ಏನು ಮಾತಾಡಬೇಕು? First of all, thank you all of you who are coming here. Thank you so much for you. ಆಮೇಲೆ ಸ್ಟೇಜ್ ಮೇಲೆ ಇರೋ ನಮ್ಮ ಮಮತಾಕ್ ಅವ್ರಿಗೆ, ಮತ್ತು ಸಾಯಿ ಪ್ರಕಾಶ್ ಅವ್ರಿಗೆ, ಮತ್ತು ಚಿಕ್ಕನ್ ಅವ್ರಿಗೆ, ಹೀರೋಬಾರು ಜ್ಯೋತಿ ಅವ್ರಿಗೆ, ರಾಕೇಶ್ ಅವ್ರಿಗೆ, ದೀನಾ ಅವ್ರಿಗೆ, ಶರತ್ ಅವ್ರಿಗೆ, ಎಲ್ಲರಿಗೂ, ಮ್ಯೂಸಿಕ್ ಡೈರೆಕ್ಟರ್ ವಿವೇಕ್ ಅವ್ರಿಗೆ, ನಮ್ಮ ಎಡಿಟರ್ ಸಂತೋಷ್ ಅವ್ರಿಗೆ, ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ ತಿಳ್ಕೊತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. First of all, before going to movie ಬಗ್ಗೆ ಹೇಳಬೇಕು ಮುಂಚೆ ಒಂದು ವಿಷಯ ಹೇಳಬೇಕು. ಅದೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಅದು ಹೇಳ್ತೀನಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುಃ ಮಾತೆ ಸಂಗೋಸ್ತ ಕರ್ಮಣಿ. ಅಂದ್ರೆ ನಾವೇನ್ ಮಾಡಿದ್ರು ಅದ್ರ ಫಲ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ನಮ್ಮ ಕೆಲಸ ಏನಿದೆ ಅದು ಮಾಡ್ತಾ ಹೋಗ್ಬೇಕು. ಯಾಕಿದೆ ಹೇಳಿದ್ವಿ ಅಂದ್ರೆ, ನಾವು ಸ್ಟಾರ್ಟ್ ಮಾಡುವಾಗ ನಾನು ಬಾರ್ದು ಇಬ್ಬರೇ ಇರ್ತೀವಿ, ಏನೋ ಒಂದು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೀನಿ. ಮಾಡಿದ್ರೆ ತುಂಬಾ ಕಷ್ಟಗಳು 3 years ಇಂದ ಒಂದಲ್ಲ. ಇವಾಗ ಒಂದು ಹೀರೋ ಒಂದು ನಟ ಆಗ್ಬೇಕಂದ್ರೆ ನವರಸ ಬರಬೇಕು, ಆ ತರ ಎಲ್ಲ ಎಫೆಕ್ಟ್ ನಮ್ಗೆ ಬಂದಿದೆ ನಮ್ಮ ಟೀಮ್ಗೆ.
ಫಸ್ಟ್ ಆಫ್ ಆಲ್ ಭಾರ್ಗವ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಆ ಪೇಷನ್ಸ್ ಅದು ಏನೋ ಒಂದು ಮಾಡೋಣ ಅಂತ. ಆಮೇಲೆ ಅವರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು. ಪ್ರೊಡ್ಯೂಸರ್ಸ್ ಫಸ್ಟ್ ಇರೋ ಪ್ರೊಡ್ಯೂಸರ್ಸ್ ಎಲ್ಲ ತುಂಬಾ ಖರ್ಚು ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್ ಫಾರ್ ದಟ್. ಅಂಡ್ ಆಫ್ಟರ್ ದಟ್ ಮೂವಿ ಸ್ಟಾಪ್ ಆಗುವಾಗ ನಮ್ಗೆ ನಾವಿದೀವಿ ನೀವು ಮಾಡಿ ಅಂತ ಹೇಳಿದವರು ನಮ್ಮ ಜ್ಯೋತಿ ತಾರಕೇಶ್ ಅವರು ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಕಾಸ್ ಆಫ್ ಯು ಈ ಮೂವಿ ಇಷ್ಟವರೆಗೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಫ್ಟರ್ವರ್ಡ್ಸ್ ಶೈಲಜಾ ಬಗ್ಗೆ ಹೇಳಬೇಕು. ಶೈಲಜಾ ಅವ್ರಿಗೆ ಕ್ಯಾರೆಕ್ಟರ್ ಮೇಲೆ ಎಷ್ಟೋ ಕಷ್ಟಪಟ್ಟು ಮಾಡಿದ್ದಾರೆ. ಅದು ರಾತ್ರಿ ಆಗಲಿ ಪಗಲು ಅವ್ರು ಏನು ಅನ್ನೋ ಟೈಮು ಇಷ್ಟು ಡೇಸ್ ಅಂತ ಅನ್ಕೊಂಡಿದ್ಮೇಲೆ ಅಷ್ಟು ಡೇಸ್ ಆಗಿಲ್ಲ, ಒಂದು ವರ್ಷಗಟ್ಟಲೆ ಆಗ್ತಾ ಇತ್ತು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಶೈಲಜಾ ಅವರೇ. ಆಮೇಲೆ ದೀನಾ, ನಮ್ಮ ಸೋ ಮೆನಿ ಆಕ್ಟರ್ಸ್ ಅಲ್ಲಿದ್ದಾರೆ. ಅವರು ಇಲ್ಲಿ ಬರೋಕ್ಕಾಗಿಲ್ಲ, ತುಂಬಾ ಸಾರಿ ಏನು ಅನ್ಕೋಬೇಡಿ. ನೀವೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳೋಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಯು ಅಂದ್ರೆ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ. ಆಮೇಲೆ ನಮ್ಮ ಟೆಕ್ನಿಕಲ್ ಸಪೋರ್ಟ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ವಿವೇಕ್ ಅವ್ರ ಬಗ್ಗೆ ಹೇಳಬೇಕು. ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ಹೆಂಗ್ ಟ್ಯಾಲೆಂಟು, ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಆಮೇಲೆ ಸಿಂಗರ್ಸ್ ಮಂಜು ಮತ್ತೆ ಪ್ರಹ್ಲಾದ್, ಮೇಘವರ್ಷಿಣಿ ಅವ್ರಿಗೆ ಥ್ಯಾಂಕ್ ಯು. ಆಮೇಲೆ ಸಂತೋಷ್ ನಮ್ಮ ಎಡಿಟರ್, ಒಂದ್ಸತಿ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಓಕೆ ಇಲ್ಲಿವರೆಗೆ ನಾವು ಮಾಡಿದ್ದೀವಿ, ಓಕೆ ಎಂತ ಏನ್ ಮಾಡಿದ್ದೀರ ಅಂತ ಇವಾಗ ಟ್ರೈಲರ್ ನೋಡಿದಾರ, ಪ್ರೋಮೋ ನೋಡಿದಾರೆ, ಎಲ್ಲ ನೋಡಿದಾರ. ಬಟ್ ಇಲ್ಲಿಂದ ಮೂವಿ ಸ್ವಲ್ಪ ಅಂದ್ರೆ ಇದಾಗಬೇಕಂದ್ರೆ ನೀವೆಲ್ಲರ ಸಪೋರ್ಟ್ ನಮ್ಗೆ ಬೇಕು. ಒಂದ್ಸತಿ ನೀವೆಲ್ಲರಿಗೋಸ್ಕರ ನೀವೆಲ್ಲರಿಗೆ ಅಂದ್ರೆ ಕೇಳ್ಕೊಂತ ಇದ್ದೀನಿ, ಪ್ಲೀಸ್ ದಯಮಾಡಿ ಈ ಮೂವಿನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ಆಕ್ಚುಲಿ ಎಷ್ಟು ಹೇಳ್ಬೇಕು ಅದೆಲ್ಲ ಕಟ್ ಮಾಡಿದ್ವಿ. ಓಕೆ ಥ್ಯಾಂಕ್ ಯು. ಆಕ್ಚುಲಿ ಟೆಡ್ಡಿ ಬೇರ್ ಬಗ್ಗೆ ಮೂವಿ ಇಷ್ಟವರೆಗೂ ವರ್ಲ್ಡ್ ಅಲ್ಲಿ ಯಾರು ತೆಗೆದಿಲ್ಲ. ಇವಾಗ ಒಂದು ಮೂವಿ ಹಾಲಿವುಡ್ ಅಲ್ಲಿ ಬರ್ತಾ ಇದೆ, ಅದು ಕಂಟೆಂಟ್ ಆಗಿದೆ ಸರ್. ಇವಾಗ ಇದು 3 ಪಾರ್ಟ್ಸ್ ಇದೆ ಸರ್. ನಾವು ಮಿಡಿಲ್ ಪಾರ್ಟ್ ಮಾಡ್ತಾ ಇದೀವಿ. ಇದಕ್ಕೆ ಪ್ರಿಕ್ವೆಲ್ ಇದೆ, ಸೀಕ್ವೆಲ್ ಇದೆ. ತುಂಬಾ ಒಂದು ಇದಾಗಿ ಮಾಡ್ಕೊಂಡಿದ್ವಿ ಸರ್. ತುಂಬಾ ಕಷ್ಟಪಟ್ಟು ಒಂದು ರಿಸರ್ಚ್ ಮಾಡಿದ್ವಿ ಟೆಡ್ಡಿ ಬೇರ್ ಬಗ್ಗೆ. ನೀವು ಮೂವಿ ನೋಡಿದ್ರೆ ಟೆಡ್ಡಿ ಬೇರ್ ಅಂದ್ರೆ ಹೆಂಗ್ ಬಂತು ನಮ್ಮ ಎಕ್ಸಿಸ್ಟೆನ್ಸ್ಗೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸರ್. ಪೂರಿ ಜಗನ್ನಾಥ ಅವ್ರೇನಂದ್ರೆ, ನೀವು ಯಾರಿಗೆ ಅಂದ್ರೆ ನಿಮ್ಮ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಡಿ, ಯಾರಿಗೆ ರೆಸ್ಪೆಕ್ಟ್ ಕೊಡೋದು ಬೇಡ ಅಂತಾರೆ. ಅದನ್ನು ಅವ್ರು ನಿಮ್ ಕೆಲಸಕ್ಕೆ ನೀವು ರೆಸ್ಪೆಕ್ಟ್ ಕೊಟ್ಟರು ಸರ್, ಯಾರು ಗುಡ್ ಮಾರ್ನಿಂಗ್ ಹೇಳಿದ್ರು ಬೇಡ ಅಂತಾರೆ. ಯಾಕೆ ಇದಲ್ಲ ನಿಮ್ ಕೆಲಸ ನಿಗದಿ ಮಾಡಿ ಅಂತಾರೆ. ಆ ತರ ಅವರು ಅಂದ್ರೆ ಅವ್ರ ಹತ್ರ ಕಲ್ತ್ಕೊಂಡವ್ರು ಏನಂದ್ರೆ, ನಾನು ಫಸ್ಟ್ ಒಂದು ಶ್ಲೋಕ ಹೇಳಿದ್ದೀನಿ, ನಿಮ್ ಕೆಲಸ ಮಾಡ್ತಾ ಹೋಗುವಾಗ ಎಲ್ಲ ಬರುತ್ತೆ ಅಂತ. ಅದೇ ಕಲ್ತ್ಕೊಂಡು ಫಸ್ಟ್ ಆಫ್ ಆಲ್ ಈ ಮೂವಿ ನಾನು ಫಸ್ಟ್ ಏನೋ ಒಂದು ಲವ್ ಸ್ಟೋರಿನೋ ಏನೋ ಮಾಡ್ಬೇಕಂದ್ರೆ ಈಸಿಯಾಗಿತ್ತು. ಎತ್ಕೊಂಡು ಒಂದು 200 kg ಎತ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಲ್ಲ ಡ್ರ್ಯಾಗ್ ಆಯ್ತು, ಎಲ್ಲ ಇತ್ತು, ಖರ್ಚು ಆಯ್ತು, ಡ್ರ್ಯಾಗ್ ಆಯ್ತು, ಎಲ್ಲ ಆಯ್ತು. ಇದರಲ್ಲಿ ಸಾಂಗ್ಸ್ ಇದೆ. ಆಕ್ಚುಲಿ ಇದು ಕಾಡ್ತಾ ಇರೋ ಸಾಂಗ್ ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋದು, ತುಂಬಾ ಎಫೆಕ್ಟಿವ್ ಆಗಿರೋದು, ಗೂಸ್ ಬಂಪ್ಸ್ ಇರೋ ಸಾಂಗ್ ಇದು. ಆಮೇಲೆ ಫೈಟ್ಸ್ 1-2 ಫೈಟ್ಸ್ ಇದೆ ಸರ್. ಇದಕ್ಕೆ ಜುಲೈಯಲ್ಲಿ ಇರುತ್ತೆ ಸರ್. ಇನ್ನು ಡೇಟು ಫೈನಲೈಸ್ ಮಾಡೋದು ಸೆನ್ಸರ್ ಅಲ್ಲಿ ಇದೆ. ಸೆನ್ಸರ್ ಆದ್ಮೇಲೆ ಸರ್ ಇದು 2020 ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಯಿತು. 2021 ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ವಲ್ಪ ಸೆಕೆಂಡ್ ವೇವ್ ಇದೆಲ್ಲ ಬಂತು. ಅದಾದ್ಮೇಲೆ ಸ್ವಲ್ಪ ಡ್ರ್ಯಾಗ್ ಆಯಿತು. ಬ್ಯಾಂಗ್ಳೂರು, ಆಮೇಲೆ ಸರ್ ವೆಲ್ಕಮ್ ಸರ್, ವೆಲ್ಕಮ್. ಅದೇ ಇಲ್ಲಿ ಬ್ಯಾಂಗ್ಳೂರಲ್ಲಿ ಆಯ್ತು ಸರ್. ಸಾಂಗ್ಗೋಸ್ಕರ ಮಂಗಳೂರು ಅದೆಲ್ಲ ಹೋಗಿದ್ದೀವಿ. ಸ್ವಲ್ಪ ಅಷ್ಟೇ, ಕರ್ನಾಟಕದಲ್ಲೇ ಮಾಡಿದ್ವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂರ್ಯಮಿರ, ನೀವು ಈಗಷ್ಟೇ
long journey, almost 3 years of journey, and I can feel that what pain they have gone through it. So all the best wishes to them for a big success and come up with more movies like this. All the best to the entire team. Thank you. Annadaata, very good. I'm very thankful for entire Teddy Bear team. So completed entire movie. ನನ್ನ experience ಹೇಳ್ಬೇಕು ಅಂದ್ರೆ this is my first movie where I started and almost 3 years journey li nandu 2 years journey ಇದೆ. So when I came, ನಾನು ಇದೇ ತರ ಒಂದು ಇವೆಂಟಿಗೆ ಬಂದೆ. ಸೊ ಲೋಕೇಶ್ ಸರ್ he selected me. Audition through ನನ್ನನ್ನು ಸೆಲೆಕ್ಟ್ ಮಾಡಿ he has taken me for the team. And Bhargav ಬಂದು he given me a back support. You can do it, ಮಾಡು ಒಂದು ಟ್ರೈ ಮಾಡು, because I was literally into modeling industry, ಫೋಟೋ ಶೂಟ್ಸ್ ಅಂಡ್ ಆಲ್. ಆಕ್ಟಿಂಗ್ ಬಗ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ನನಗೆ. ಸೊ ನನಗೆ ಲೋಕೇಶ್ ಸರ್, ಭಾರ್ಗವ್ ಅಂಡ್ ಅಜಿತ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ನನಗೆ ಆಕ್ಟಿಂಗ್ ಅಲ್ಲಿ ಓಕೆ ನಾನು ಮಾಡಬಹುದು ಅನ್ನೋ ಕರೇಜ್ ಕೊಟ್ಟು ನನ್ನನ್ನು ಇಲ್ಲಿವರೆಗೆ ತಂದಿದ್ದಾರೆ. ಅಂಡ್ ಈ ಮೂವಿ ಸ್ಟಾರ್ಟ್ ಆದ್ಮೇಲೆ ಐ ಸ್ಟಾರ್ಟೆಡ್ ಡೂಯಿಂಗ್ ಸಮ್ ಅದರ್ ಮೂವೀಸ್. ಸೊ ಇದರಿಂದ ನನ್ನ ಸ್ಟೆಪ್ ಸ್ಟಾರ್ಟ್ ಆಯ್ತು. ಸೊ ಐ ಆಮ್ ವೆರಿ ಆಲ್ವೇಸ್ ಥ್ಯಾಂಕ್ಫುಲ್ ಫಾರ್ ದಿಸ್ ಟೆಡಿ ಬೇರ್ ಟೀಮ್ ಅಂಡ್ myself and for entire team. I congrats for this day. And ನಾನು ಇವತ್ತೇ ಇದ್ರದ್ದು ಟ್ರೈಲರ್ ಅಂಡ್ ಎಲ್ಲಾನು ಪ್ರೊಮೋ ಎಲ್ಲಾನು ಇವತ್ತೇ ನಾನು ನೋಡಿರೋದು. ಸೊ ಐ ಆಮ್ ಸೋ ಹ್ಯಾಪಿ ಟು ಸಿ ಎಂಟೈರ್ ಔಟ್ಪುಟ್ ಸರ್ and I'm waiting for the releasing date. Thank you very much. ನನ್ನ ಹೆಸರು ವಿವೇಕ್ ಅಂತ. ವಿವೇಕ್ ಜಂಗ್ಲಿ ಅನ್ನೋದು ನನ್ನ ಸ್ಟೇಜ್ ನೇಮು. ಮ್ಯೂಸಿಕ್ ಡೈರೆಕ್ಟರ್, ಬೇಸಿಕಲಿ ಹಿಂದೂಸ್ತಾನಿ ಕ್ಲಾಸಿಕಲ್ ವೋಕಲಿಸ್ಟ್. ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಅದೊಂದು ಚಿಕ್ಕದ ಇಂಟ್ರಡಕ್ಷನ್. ಮತ್ತೆ ಇನ್ಸ್ಟಾಗ್ರಾಮ್ ವಿವೇಕ್ ಜಂಗ್ಲಿ ಅಂತ ಹಾಕಿ ಫಾಲೋ ಮಾಡಿ. ಅಬ್ಬಾ, ಪ್ರಥಮ ಪ್ರತಿಭೆ ಫಸ್ಟ್ ಸ್ಟೇಜಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಕೇಳಿದ್ದು ನಾವೇ ಪ್ರಮೋಟ್ ಮಾಡ್ಕೋಬೇಕು ಬ್ರೋ. ಕರೆಕ್ಟ್ ಹೇಳಿ ಅಪ್ಪ. ವಿವೇಕ್ ಜಂಗ್ಲಿ VIVKJUNGLY, ಯಾವುದು ಸ್ಪೇಸ್ ಇಲ್ಲ. VIVKJUNGLY. ಮತ್ತೆ ಇದು ಟೆಡಿ ಬೇರ್ ಬಂದು ನನ್ನ ಎರಡನೇ ಮೂವಿ. ನನಗೆ ತುಂಬಾ ಇಷ್ಟ ಆಯ್ತು, ಒಂದು ದೇವ್ರದ್ದು ಫಿಲಮ್ ಮ್ಯೂಸಿಕ್ ಮಾಡ್ಬೇಕಂತ ಹೇಳಿ. ಸೊ ಅಲ್ಲಿ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಕ್ ನಮ್ಗೆ ತುಂಬಾ ಒಂದು ಸ್ಪೇಸ್ ಸಿಗುತ್ತೆ ಅಲ್ಲಿ. ದೇವ್ರದ್ದು ಆಮೇಲೆ ಈ ತರ ಒಂದು ಥ್ರಿಲ್ಲರ್ ಅದೇ ಇರೋದ್ರಿಂದ ನಮ್ಗೊಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಮ್ಗೊಂದು ಸ್ಪೇಸ್ ಸಿಗುತ್ತೆ. ನಾರ್ಮಲಿ ಲವ್ ಫಿಲಮ್ ಅಥವಾ ಆ ಬೇರೆ ಆರ್ಟ್ ಫಿಲಮ್ಗಿಂತ ಇನ್ನು ಸ್ವಲ್ಪ ನಮಗೆ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಅದು ನಾನು ಅನ್ಕೊಂಡಂಗೆ ಒಂದು ಕರೆಕ್ಟ್ ಆಗಿ ಸಿಕ್ಕಿತ್ತು ಪ್ರಾಜೆಕ್ಟ್. ಸೊ ಅದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡಿದ್ದೀನಿ ಅಂತ ಅನ್ಕೊಂತೀನಿ. ನೀವು ಎಲ್ಲ ಬಿಂದು ಫಿಲಮ್ ನೋಡಿದ್ಮೇಲೆ ಅದು ನಿಮ್ಗೆ ನೀವು ಹೇಳ್ಬೇಕು. ಮತ್ತೆ ಟೆಡಿ ಬೇರ್ ಬಂದು ಎರಡನೇ ಮೂವಿ. ಫಸ್ಟ್ ಮೂವಿ ದುಷ್ಟಕೋಟ ಅಂತ ಮಾಡಿದ್ದೆ. ಸೊ ಟೆಡಿ ಬೇರ್ ಮೂವಿಯಲ್ಲಿ ಹೆಂಗಂದ್ರೆ ಲೋಕೇಶ್ ಅವರು ಮತ್ತೆ ಭಾರ್ಗವ್ ಜೊತೆ ತುಂಬಾ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ ಅಲ್ಲಿ, ಚೆನ್ನಾಗಿ ವರ್ಕ್ ಮಾಡೋದಕ್ಕೆ. ಸೊ ಅವ್ರ ನಮ್ಗೆ ಯಾವುದೇ ರೀತಿಯಾದಂತ ಬೇರೆ ಡೈರೆಕ್ಟರ್ಗಳ ತರ ಪ್ರೆಷರ್ ಹಾಕೋದಾಗಿರ್ಬೋದು ಆ ತರ ಎಲ್ಲ ಏನಿಲ್ಲ. ತುಂಬಾ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದೆ. ಸೊ ಸರ್ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರೆಲ್ಲ ಇನ್ಪುಟ್ಸ್ ಅಕ್ಸೆಪ್ಟ್ ಮಾಡ್ತಾರೆ. ಸೊ ತುಂಬಾ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ, ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಮತ್ತೆ ಇದು ನಾನು ದೇವುದಾಗಿ ರಾತ್ರಿ ಹೊತ್ತೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ, ಅದೇ ಬೆಳಗ್ಗೆ ಹೊತ್ತು ಮಾತ್ರ ವರ್ಕ್ ಮಾಡ್ತಾ ಇದ್ದೆ. ನೈಟ್ ಹೊತ್ತೆಲ್ಲ ಸ್ವಲ್ಪ ಅಂದ್ರೆ ತುಂಬಾ ಕೆಲವು ಸೀನ್ ತುಂಬಾ ಡಿಸ್ಟರ್ಬಿಂಗ್ ಆಗಿದೆ. ಸೊ ಅದಕ್ಕಾಗಿ ನಾನು ನೈಟ್ ಎಲ್ಲ ವರ್ಕ್ ಮಾಡ್ತಿರ್ಲಿಲ್ಲ. ನಾನು ತುಂಬಾ ಡಿಲೇ ಮಾಡಿದೆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿಕೊಡೋದಕ್ಕೆ. ಆದ್ರೂ ನನಗೆ ಅವ್ರೇನು ಹೇಳಿಲ್ಲ ಅಷ್ಟೇ, ನನಗೇನು ಮಾತಾಡಕ್ಕೆ ಇಲ್ಲ. ಅದೇ ನಾನು ಬೇಸಿಕಲಿ ಸಿಂಗರ್, ನಾನೇನಿಲ್ಲ ಹೇಳ್ಬಿಡ್ತೀನಿ, ಮಾತಾಡೋಕ್ಕೆಲ್ಲ ಬರಲ್ಲ. ಒಳ್ಳೆಯದಾಗ್ಲಿಪ್ಪ. ಓಕೆ, ಎಡಿಟರ್. ಸೊ ರೀ ರೆಕಾರ್ಡಿಂಗು ಇನ್ನೊಂದು ರೀಲ್ ಇದೆ ಸರ್, ಮೇ ಬಿ ಅದು ಆಗತ್ತೆ. ಏನ್ ಸರ್ ಇದೆ ಸರ್, ಅಂದ್ರೆ ಇವಾಗೆಲ್ಲ ಸ್ವಲ್ಪ ಅಭ್ಯಾಸ ಆಗ್ಬಿಟ್ಟಿದೆ, ಯಾಕಂದ್ರೆ ಮತ್ತೆ ಮತ್ತೆ ನೋಡಿ ಅದು ವರ್ಕ್ ಮಾಡ್ಬೇಕಾದ್ರೆ. ಸೊ ಸಾಂಗ್ಸ್ ಒಂದಿದೆ, ಒಂದು ಕಾಲವೇ ಇರುವ ಸಾಂಗು, ಕ್ಲೈಮ್ಯಾಕ್ಸ್ ಒಂದು ಸಾಂಗ್ ಬರುತ್ತೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ಸ್ ವಿವೇಕ್. ಇನ್ನು ಒಳ್ಳೊಳ್ಳೆ ಏನಾದ್ರು ತಪ್ಪ ಮಾತಾಡ್ಬಿಟ್ರೆ ನಾವೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡಿ ಎಡಿಟಿಂಗ್ ಅಲ್ಲಿ. ಎಡಿಟರೇ ಎಡಿಟ್ ಮಾಡ್ಕೊಳ್ಳಿ ಅಂತೀರ ನೋಡಪ್ಪ, ಹೆಂಗೆ ಮೀಡಿಯಾ ಟ್ರೋಲ್ ಆಗಿರ್ತೀನಿ, ಸ್ವಲ್ಪ ಭಯ ಆಗುತ್ತೆ. ಫಸ್ಟ್ ಟೈಮು
ನನಗೆ ಎಡಿಟಿಂಗ್ ಹೇಳ್ಕೊಂಡು ಮಾಡಿದ್ದು ವಿವೇಕ್ ಅವರೇ. ನಾನು ಅನ್ಕೊಂಡೆ ಓಕೆ ನಾರ್ಮಲ್ ಆಗಿ ಎಲ್ಲರೂ ಫುಟೇಜಸ್ ತೊಗೊಂಡ್ಬರ್ತಾರೆ, ಎಡಿಟಿಂಗ್ ಮಾಡಿಸಿ ಹಂಗೆ ಹೊರಟೋಗ್ಬಿಡ್ತಾರೆ. ಆಮೇಲೆ ಅವ್ರ ಫುಟೇಜಸ್ ನನಗೇನು ನಾರ್ಮಲ್ ಆಗಿರುತ್ತೆ. ನಾನು ಇದು ಅದೇ ಥರ ಅನ್ಕೊಂಡು ಸರಿ ಆಯ್ತು ಅಂತ ಒಪ್ಕೊಂಡೆ. ಫುಟೇಜ್ ನೋಡೋದು ಅನಿಸ್ತು ಇದು ಬೇರೆ ಥರನೇ ಇದೆ ಪಿಕ್ಚರ್, ಬೇರೆ ಥರ ಆ ಥರ ಅಲ್ಲ, ಸ್ವಲ್ಪ ಆರ್ಡರ್ ಆಗಿದೆ. ಎಲ್ರಿಗೂ ಪಕ್ಕ ಭಯ ಅಂತೂ ಪಕ್ಕ ಬಟ್ಟೆ ಬಿಡ್ತೀರ ಥಿಯೇಟ್ರಲ್ಲಿ ಎಲ್ಲ. ಆದಷ್ಟು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ, ಎಲ್ಲ ಹಿಂದೆ ಸೀಟ್ ಬುಕ್ ಮಾಡ್ಕೊಳ್ಳಿ. ಮುಂದೆ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಮೇಲೆ ಬಂದಂಗಿರುತ್ತೆ. ಅಷ್ಟೇ, ಏನು ಪ್ರಿಪೇರ್ ಆಗಿಲ್ಲ ಮಾತಾಡೋಕ್ಕೆ. ನಾನು ಲೋಕೇಶ್ ಸರ್ಗೆ ಮತ್ತೆ ಭಾರ್ಗವ್ ಅವ್ರಿಗೆ ಮತ್ತೆ ಡೈರೆಕ್ಟರ್ ಮನ್ನದಾದ್ರು ಪ್ರೊಡ್ಯೂಸರ್ ಮನ್ನದಾದ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸಂತೋಷ್. ಸಂತೋಷವಾಗಿದೆ ಜೀವನದಲ್ಲಿ, ಆರಾಮಾಗಿ. ಯಾರು ಸಿರಿ ಮ್ಯೂಸಿಕ್ ನ ಖಂಡಿತವಾಗ್ಲು ನಾವೆಲ್ಲರೂ ಕೂಡ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. ಸಿರಿ ಮ್ಯೂಸಿಕ್ ಅಲ್ಲಿ ಇವತ್ತಷ್ಟೇ ಎಲ್ಲ ಹಾಡುಗಳು ಜೊತೆಗೆ ಟ್ರೇಲರ್ ಕೂಡ ಲಾಂಚ್ ಆಗಿದೆ ಅಂತ ಹೇಳ್ತಾ ಹೋಗ್ಬಿಟ್ಟು ಸುರೇಶ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಕಂಪ್ಲೀಟ್ ಆಡಿಟೋರಿಯಂ ಫುಲ್ ಆಗಿ ನಿಂತಿದ್ದಾರೆ. ದಿವ್ಯ ಮೇಡಮ್ ತುಂಬಾ ಸಿನಿಮಾಗೂ ಸಿನಿಮಾಗೂ ಹೀಗೆ ಬಂದು ನಿಮ್ಮೆಲ್ಲರ ಸಪೋರ್ಟು ಸಿನಿಮಾಗೂ ಸಿಗ್ಲಿ. ಸೊ ಟೆಡಿ ಬೇರ್ ಸುಪ್ರೀಂ ಸ್ಟಾರ್ ಭಾರ್ಗವ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮುದ್ದಾಗಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ಯಾ. ತುಂಬಾ ಚೆನ್ನಾಗಿ ಬಂದಿದೆ. ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು ಎಸ್ ಓಕೆ ನೋ ಪ್ರಾಬ್ಲಮ್ ಭಾರ್ಗವ್ ಮುಂದುವರ್ಸೋಣ, ತುಂಬಾ ಚೆನ್ನಾಗಿ ಮಾಡೋಣ, ಪ್ರಮೋಷನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಜೊತೆಗೆ ನಿರ್ದೇಶಕರಾಗಿ ಲೋಕೇಶ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೀರಿ. ಎಲ್ಲ ನಿಮ್ಮ ನಟರನ್ನ ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು. ಆಮೇಲೆ ಮ್ಯೂಸಿಕ್ ವಿವೇಕ್ ಚೆಂಗ್ಲಿ ಹೊಸಬನಾಗಿ ಚಿಕ್ಕ ಹುಡುಗಾಗಿ ಫಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಆಗ್ಲೇನೆ ಮೊದಲೇನೆ ಇದಕ್ಕೆ ಮೊದಲೇ 3-4 ಸಾಂಗ್ಸು ನಮ್ಮ ಚಾನಲ್ ಇದೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಾವು ಯಾವಾಗಲೂ ಹೇಳ್ತೀವಿ ಬಾಡಿ ಫಿಟ್ ಆಗಿ ಇಟ್ಕೊಂಡಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು. ಮಮತಾ ಮೇಡಮ್ ಈ ಸಿನಿಮಾಗೆ ಆಶೀರ್ವಾದ ಮಾಡಕ್ ಬಂದಿದ್ದೀರಾ. ಯಾಕಂದ್ರೆ ನಿಮ್ದು ಫೀಲ್ಡೇ ಬೇರೆ, ಸಿನಿಮಾ ಅಂತ ಅಂದಾಗ ನೀವು ಬಂದು ಸಪೋರ್ಟ್ಗೆ ಮಾಡಿ ಇವರಿಗೆ ಪ್ರೋತ್ಸಾಹ ಮಾಡ್ಕೊಂಡಿದ್ದೀರಾ, ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಗುರುಗಳು ಸಾಯಿ ಪ್ರಕಾಶ್ ಅವರಂತೂ ಸಿನಿಮಾ ಅಂತ ಹೇಳಿದ್ರೆ ಎಂತ ಎಲ್ಲರನ್ನೂ ಸಪೋರ್ಟ್ ಮಾಡ್ತಾರೆ. ನೀವೇನೇ ಮಾಡಿ ಓಕೆ ಐ ವಿಲ್ ಸಪೋರ್ಟ್ ಯು ಅಂತ ಹೇಳಿ. ಸೊ ಈ ಹೊಸ ಪ್ರತಿಭೆ ಇರ್ಬೋದು, ಅವ್ರಿಗೆ ಬಂದು ಸಪೋರ್ಟ್ ಮಾಡಿ ನೀವು ಮುಂದೆ ಹೋಗಿ. ಅಂದ್ರೆ ಏನಾದ್ರು ತಪ್ಪಿದ್ರು ನಾನು ಹೇಳ್ತೀನಿ ನಂತರ ಲೋಕೇಶ್ ಅವರು ಕೇಳ್ಕೊಂಡಾಗ ಹೇಳ್ತಾ ಇದ್ರು ಸರ್ ನನಗೆ ತುಂಬಾ ಮಾತಾಡಿದ್ರು, ತುಂಬಾ ಖುಷಿ ಆಯ್ತು ನನಗೆ ಅಂತ. ಸರ್ ಥ್ಯಾಂಕ್ ಯು ಸರ್, ನಿಮ್ಮ ಸಪೋರ್ಟ್ ಎಲ್ಲರೂ ನಮಗೆ ಹೇಳಿ, ನಮ್ಮೆಲ್ಲರಿಗೆ ಹೇಳಿ. ಜೊತೆಗೆ ಎಲ್ಲರೂ ಅಂದ್ರೆ ಎಲ್ಲ ಸಪೋರ್ಟರ್ಸ್ ಜೊತೆಗೆ ಮಾಡೆಲ್ಸ್ ಎಲ್ಲ ಬಂದಿದ್ದೀರಿ. ದಯವಿಟ್ಟು ಸಿರಿ ಮ್ಯೂಸಿಕ್ ನಲ್ಲಿ ಈ ಹಾಡು ಮತ್ತೆ ಟೀಸರ್ ಟ್ರೈಲರ್ ರಿಲೀಸ್ ಆಗಿದೆ, ದಯವಿಟ್ಟು ನೋಡಿ, ಸಿನಿಮಾ ಸಪೋರ್ಟ್ ಮಾಡಿ, ಸಿನಿಮಾ ನಿಲ್ಲಿಸಿ. ಧನ್ಯವಾದಗಳು. Next, I want to say best of luck to Teddy Bear Film. ಸಿನಿಮಾ ಮಾಡೋದೇ ಕಷ್ಟ ಅಂತ ಹೇಳ್ತಾರೆ, ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಹೇಳಿದ್ದಾರೆ. ಕಷ್ಟಪಟ್ಟು ಮಾತು ಹೇಳಿದ್ದು ಹೇಳ್ಕೊಂಡಿದ್ದಾರೆ ನಿರ್ದೇಶಕರು. ಕರ್ತವ್ಯ ನಮ್ಮದು, ಫಲ ದೇವರು ಫಲ ಕೊಡ್ತಾರೆ. ಇವತ್ತೇ ನೀವು ಸಕ್ಸಸ್ ಆಗಿದ್ದೀರ. ಯಾಕಂದ್ರೆ ನಮ್ಮ ಕಲಾವಿದ ಸಂಘದ ಅಂಬರೀಶ್ ಅವರ ಆಡಿಟೋರಿಯಂ ಫುಲ್ ಆಯಿತು. ಅಂದ್ರೆ ನಿಮ್ಮ ಯೂನಿಟ್ ಮೇಲೆ ನಿಮ್ಮ ಹಿಂದೆ ಎಷ್ಟು ಶ್ರೇಯಭಿಲಾಷಿಗಳಿದ್ದಾರೆ, ಎಷ್ಟು ಸ್ನೇಹಿತರಿದ್ದಾರೆ, ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಗೊತ್ತಾಗುತ್ತೆ. ರಿಯಲಿ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಬೆನ್ನು ತಟ್ಟೋರು ಬೇಕು, ಕಾಲಿಲಿ ಅವ್ರು ಬೇಡ. ನೀವೆಲ್ಲ ಬೆನ್ನು ತಟ್ಟಿ ಟೆಡಿ ಬೇರಿನ ಆಶೀರ್ವಾದ ಮಾಡಿ ಬಂದಿರ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅವ್ರಿಗೆ ಇಷ್ಟಪಡ್ತೀನಿ ನಾನು. ಇದೇ ರೀತಿ ಟೆಡಿ ಬೇರ್ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ ಆಗ್ಬೋದು, ತಮಿಳುನಾಡು ಆಗ್ಬೋದು, ಇದು ಪ್ಯಾನ್ ಇಂಡಿಯನ್ ಆಗ್ಬೋದು, ಸಕ್ಸಸ್ ನಮ್ಮನ್ನೆಲ್ಲೂ ತಗೊಂಡು ಹೋಗುತ್ತೆ. ಕಾಂತಾರ ರಿಲೀಸ್ ಆಗುವಾಗ ದೇವ್ರ ಜನನೇ ಬರಲಿಲ್ಲ. ನಿಧಾನವಾಗಿ ಒಂದು ಬಾಯಿನಿಂದ ಒಂದು ಕಿವಿಗೆ, ಆ ಕಿವಿ ಕೇಳಿಸ್ಕೊಂಡವ್ರು ಆ ಬಾಯಿನಿಂದ ಇನ್ನೊಂದು ಬಾಯಿ ಹೇಳಿ 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 ಕಾಂತಾರ ಒಂದು ರೀತಿ ವಿಶ್ವದಲ್ಲೇ ಒಂದು ದಾಖಲೆ ಮಾಡಿದ್ರು.
ಹೇಳಕ್ಕಾಗಲ್ಲ. ಮಗು ಹುಟ್ಟಿದ ತಕ್ಷಣ ಅವ್ರು ಪ್ರೈಮ್ ಮಿನಿಸ್ಟರ್ ಆಗ್ತಾರ, ಪೊಲೀಸ್ ಆಫೀಸರ್ ಆಗ್ತಾರ, ಕಳ್ಳರಾಗ್ತಾರ ಅಂತ ಗೊತ್ತಾಗಲ್ಲ. ಬಟ್ ಸಿನಿಮಾ ಬಿಡುಗಡೆ ದಿನಾನೇ ಗೊತ್ತಾಗತ್ತೆ. ಆ ಮಾರ್ನಿಂಗ್ ಶೋ ಬರ್ತಾರಲ್ಲ ಅಭಿಮಾನ ದೇವತೆಗಳು, ಅವ್ರು ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ಜೀವನನೇ ಬೇರೆ ತರ ಆಗತ್ತೆ. ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ಕಲಾವಿದರಾಗ್ಬೋದು, ಅವರ ಆಶೀರ್ವಾದದಿಂದ ಅವ್ರು ನೋಡೋ ರೀತಿಯಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಅಭಿಮಾನ ದೇವತೆಗಳು ನಮ್ಮನ್ನು ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ನಾಯಕರನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದರೆ, ನಾಯಕರು ಗೊತ್ತಿಲ್ಲ, ನಾಯಕರು ಗೊತ್ತಿಲ್ಲ, ಒಟ್ಟಾರೆ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಒಬ್ಬ ನಿರ್ದೇಶಕರಿಗೆ ಇಂಥ ಸಿನಿಮಾದಲ್ಲಿ ಒಳ್ಳೆ ಕ್ಯಾಮರಾಮನ್ ಬೇಕು, ಒಳ್ಳೆ ಮೀಡಿಯಾ ಡೈರೆಕ್ಟರ್ ಬೇಕು, ಒಳ್ಳೆ ಎಡಿಟರ್ ಬೇಕು. ಈ 4 ಜನ ಸೇರಿದ್ರೇನೆ ಈ ಸಿನಿಮಾನೇ ಮೇಲ್ತರಕ್ಕೆ ಅವಕಾಶ ಇರುತ್ತೆ. ಈ 4 ಜನ ಒಳ್ಳೆ ಮನಸ್ಸಿಂದ ಕೆಲಸ ಮಾಡಿದ್ರಿ. ಚೆನ್ನಾಗಿದೆ, ಎಡಿಟಿಂಗ್ ಚೆನ್ನಾಗಿದೆ, ಮ್ಯೂಸಿಕ್ ಅದ್ಭುತವಾಗಿದೆ, ಕ್ಯಾಮರಾಮನ್ ಶಾರ್ಟ್ಸ್ ಚೆನ್ನಾಗಿದೆ, ನಿರ್ದೇಶಕ ಥಾಟ್ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು, ಸಾಂಗ್ ಇಷ್ಟ ಆಯ್ತು, ಟೀಸರ್ ಚೆನ್ನಾಗಿದೆ, ಎವ್ರಿಥಿಂಗ್ ಗುಡ್. ನಮ್ಮ ದಿವ್ಯಮ್ಮ ಹೇಳ್ತಾರ ಕಾಲಭೈರವ ತುಂಬಾ ಚೆನ್ನಾಗಿದೆ, ಅಷ್ಟೊಂದು ತುಂಬಾ ಚೆನ್ನಾಗಿದೆ. ಮೋಸ್ಟ್ ಎಮೋಷನಲ್ ಕ್ಲೈಮ್ಯಾಕ್ಸ್ ನಲ್ಲಿ ಬರುವಂಥದ್ದು. ಯಾಕಂದ್ರೆ ಹನುಮಂತ ಆಗ್ಬೋದು, ದೇವಿ ಆಗ್ಬೋದು, ಈ ರೀತಿ ಕಾಲಭೈರವ ಆಗ್ಬೋದು, ನಮ್ಮನ್ನೆಲ್ಲೋ ತಗೊಂಡು ಹೋಗುತ್ತೆ. ನಾವು ಸಿನಿಮಾಗಳು ನಾಗದೇವತೆ, ಗ್ರಾಮದೇವತೆ, ನವಶಕ್ತಿ ವೈಭವ ಮಾಡುವಾಗ ಥಿಯೇಟರ್ನಲ್ಲಿ ದೇವರ ಮಹಿಮದ ಬರುವಂತ ಸನ್ನಿವೇಶ ಬೇಕಾಷ್ಟು ನೋಡಿದ್ದೀನಿ ನಾನು. ಅಲ್ಲಿ ಕರ್ಪೂರ ಹಚ್ಚಿ ಪೂಜೆ ಮಾಡಿದ್ದು ನಾವು ನೋಡಿದೀವಿ. ಆ ರೀತಿ ಕಾಲಭೈರವ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು. ನೀವು ಏನು ಆಸೆ ಇಟ್ಕೊಂಡು ಈ ಸಿನಿಮಾ ಮಾಡಿದಿರೋ ಆ ಕಾಲಭೈರವ ಆಶೀರ್ವಾದದಿಂದ ನೀವು ಸಕ್ಸಸ್ ಆಗ್ಬೇಕಂತ ಕೇಳ್ಕೊಂತ ಇದ್ದೀನಿ. ನಮ್ಮ ಸಿರಿ ಮ್ಯೂಸಿಕ್ ಚಿಕ್ಕನ್ನವರು ಒಳ್ಳೆ ಮನಸ್ಸು, ನಿಜವಾದ ನೀವು ಹೊಸಬನ್ನ ಎಂಕರೇಜ್ ಮಾಡ್ತಾ ಬಂದಿದ್ದೀರಿ. ಆ ಕ್ರಿಯೇಟಿವಿಟಿ ನಿಮ್ಗೆ ಇರಲೇಬೇಕು. ಇವತ್ತು ಹೊಸಬರಾಗಿರ್ಬೋದು, ನಾಳೆ ನೀವೇ ಕೇಳೋಂಥ ಪರಿಸ್ಥಿತಿ ಬರ್ಬೋದು ಸಕ್ಸಸ್ ಆದ್ಮೇಲೆ. ರೆಕಮೆಂಡ್ ಮಾಡಿ ನಮ್ಮ ಗಾಡಿ ನಮ್ಗೆ ಕೊಡಿಸಿ ಅಂತ. ಯಾಕಂದ್ರೆ ನಾನು ನೋಡಿದೆ ನನ್ನ ಜೀವನದಲ್ಲಿ, ನಾನು ಫಸ್ಟ್ ಬರುವಾಗ ನಾನು ಯಾರೋ ಕರ್ನಾಟಕದಲ್ಲಿ ಗೊತ್ತಿಲ್ಲ. ಒಂದೊಂದು ಸಕ್ಸಸ್ ಆಗುವಾಗ ಮಿನಿಸ್ಟರ್ ಫೋನ್ ಮಾಡೋರು, ನಮ್ಮ ಡಿಸ್ಟ್ರಿಬ್ಯೂಟರ್ ಪಿಕ್ಚರ್ ಕೊಡಿಸಿ ಅಂತ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅನ್ನೋರು ನಮ್ಮ ಪಿಕ್ಚರ್ಸ್ ಮೈಸೂರು, ಮಂಡ್ಯ, ಕೂಗಿ, ಹಾಸನ ಎಲ್ಲ ಕೇಳೋರು, ಫೋನ್ ಮಾಡಿ ಕೇಳೋರು. ಅಯ್ಯಂಗಾರನ ಕಲಿಸಿ ಸಾಯಿ ಪ್ರಕಾಶ್ ಹೇಳಿ ಈ ಸಿನಿಮಾ ನಮ್ದೆ, ಈ ಸಿನಿಮಾ ನಮ್ದೆ ಅಂತ. ಯಾರೇನಾಗ್ತಾರೋ ಗೊತ್ತಿಲ್ಲ, ಅದಕ್ಕೆ ನಾನೇ ಸಾಕ್ಷಿ. ನಾನು ಎಲ್ಲಿಂದ ಬಂದವ ನಾನು, ಆದ್ರೂ ನನ್ನ ಸಕ್ಸಸ್ ನನಗೊಂದು ಗೂಗಲ್ ಮ್ಯಾಪ್ ತರ ಆಯಿತು. ನಿರ್ಮಾಪಕರನ್ನು ಫಾಲೋ ಮಾಡಿದ್ದಾರೆ, ಕಲಾವಿದರನ್ನು ಫಾಲೋ ಮಾಡಿದ್ದಾರೆ, ಎಕ್ಸಿಬಿಟರ್ಸ್ ಫಾಲೋ ಮಾಡಿದ್ದಾರೆ, ಮುಖ್ಯವಾಗಿ ಅಭಿಮಾನ ದೇವರನ್ನು ಆಶೀರ್ವಾದ ಮಾಡಿದ್ದಾರೆ. ಅದೇ ರೀತಿ ಒಳ್ಳೆ ಸಿನಿಮಾ ಯಾವತ್ತೂ ಫೇಲ್ ಆಗಲ್ಲ. ಅದರಿಂದ ಇದು ಒಳ್ಳೆ ಸಿನಿಮಾ ನನಗೆ ಅನಿಸ್ತು. ಈ ಕಾಲದಲ್ಲಿ ಈ ಜೋನಲ್ಲಿ ಮಾಡುವಂತಹ ಸಿನಿಮಾಗಳು ಇಷ್ಟ ಆಗುತ್ತೆ, ಥ್ರಿಲ್ಲರ್ ಇಷ್ಟಪಡ್ತಾರೆ. ಯಾಕಂದ್ರೆ OTT ಪ್ಲಾಟ್ಫಾರ್ಮ್ ನಾವು ನೋಡ್ತಾ ಇದ್ದೀವಲ್ವ, ಅದರಲ್ಲಿ ದೆವ್ವ ಆಗ್ಬೋದು, ಥ್ರಿಲ್ಲರ್ ಆಗ್ಬೋದು, ಒಂದು ಆಡಿಯನ್ಸ್ ಇದ್ದಾರೆ ಇದಕ್ಕೋಸ್ಕರ ಅಂತ ಆ ಜೋನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಈ ಸಿನಿಮಾ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ಮಾಧ್ಯಮ ಮಿತ್ರರಲ್ಲಿ ನಾನು ಬೇಡೋದಂತೆ, ನಿಮ್ಮಿಂದ ನಾವು ಜನಕ್ಕೆ ಪರಿಚಯ ಆಗ್ತೀವಿ. ನೀವು ಕೂಡ ರಿಪೋರ್ಟ್ನಿಂದ ನಮ್ಮ ಸಿನಿಮಾ ಸಕ್ಸಸ್ ಆಗುತ್ತೆ. ಅದರಿಂದ ಮಾಧ್ಯಮ ಮಿತ್ರರೆಲ್ಲರೂ ಇಂಥ ಸಿನಿಮಾಕ್ಕೆ ಸಹಕಾರ ಕೊಡಬೇಕು. ಹೊಸಬರಿಗೆ ನೀವು ಸಹಕಾರ ಕೊಟ್ಟರೆ ಅವ್ರು ಸಕ್ಸಸ್ ಆಗೋ ಅವಕಾಶ ಇರುತ್ತೆ. ಪ್ರೆಸ್ ಅನ್ನೋದು ನಮ್ಗೊಂದು ವೆಲ್ಕಮ್ ಇದ್ದಾಗೆ, ವೆಲ್ಕಮ್ ಕಾರ್ಡ್ ಜಗದೀಶ್. ಯಾಕಂದ್ರೆ ಒಳ್ಳೇದಕ್ಕೆ ಹೇಳುವಂತ ಮನೋಭಾವ ಅವ್ರಿಗಿರುತ್ತೆ. ಏನೋ ರಿವ್ಯೂಸ್ ನಮ್ಮ ನಂಬಕ್ಕಾಗ್ತಾ ಇಲ್ಲ. ನಮ್ಮ ಕಾಲದಲ್ಲಿ
ನಾವು ಭಯ ಆಗೋದು. ಶುಕ್ರವಾರ ಸಿನಿಮಾ ರಿಲೀಸ್ ಆದ್ಮೇಲೆ ಭಾನುವಾರ ರಿವ್ಯೂ ಬರುತ್ತಂದ್ರೆ ಫಸ್ಟ್ ನಾವು ನೋಡೋಕೆ ಭಯ ಬಿಡ್ತೀವಿ. ನಾವು ಏನ್ ಕೊಟ್ಟಿರ್ಬೋದು ಅವಾಗ ನಮಗೆ, ಯಾವ ರೀತಿ ನಮ್ಮನ್ನು ಟೀಕೆ ಮಾಡಿರ್ಬೋದು, ಯಾವ ರೀತಿ ನಮ್ಮನ್ನು ಎಂಕರೇಜ್ ಮಾಡಿರ್ಬೋದು. ಭಯದಿಂದ ನಮ್ಮ ಹೊಸ ಕೈಯಲ್ಲಿ ಫಸ್ಟ್ ಓದಂತ ಹೇಳ್ತೀವಿ ನಾವು. ಅವ್ರು ಓದಿದ್ಮೇಲೆ ನೀವು ಓದ್ಬೋದು ಸರ್ ಧೈರ್ಯ ಅಂದ್ರೆ ಅಷ್ಟು ನಮ್ಮನ್ನ ಅವರು ಹೃದಯಕ್ಕೆ ಹಚ್ಕೊಡೋರನ್ನ ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ನಾವೆಲ್ಲಿ ದಾರಿ ತಪ್ಪೋ ಅಂತ ಭಯ ಇರೋದು ಆ ಕಾಲದಲ್ಲಿ. ಪ್ರೆಸ್ಸೇ ನಮ್ಮನ್ನ ಕರೆಕ್ಟ್ ದಾರಿಯಲ್ಲಿ ನಡೆಸೋರು. ಫಸ್ಟ್ ಕ್ರಿಟಿಕ್ ಪ್ರೆಸ್. ಅವ್ರು ಏನು ಅವ್ರ ಮನಸ್ಸಲ್ಲಿ ನೋಡಿದ ತಕ್ಷಣ ಅವ್ರಿಗೆ ಅನಿಸ್ತದೋ ಅದೇ ಭಾವ ಅಭಿಮಾನ ಜೊತೆಗಿರುವಂಥದ್ದು. ಅದರಿಂದ ನಿಮ್ಮೆಲ್ಲರ ಸಹಕಾರ ಟೆಡ್ಡಿ ಬೇರ್ ಅವ್ರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ಐ ವಾಂಟ್ ಸೇ ಕಂಗ್ರಾಟ್ಸ್ ಟು ಎಂಟೈರ್ ಯೂನಿಟ್. ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ರ. ಸೇಮ್ ಐ ವಾಂಟ್ ಸೇ ಬೆಸ್ಟ್ ಆಫ್ ಲಕ್ ಟು ಟೆಡ್ಡಿ ಬೇರ್ ಫಿಲಿಂ. ಸಕ್ಸಸ್ ಆಗಬೇಕು. ಇಲ್ಲಿ ಇಷ್ಟು ಜನ ಬಂದು ಭಾರ್ಗವ್ ವಿಶ್ ಮಾಡ್ತಿದ್ದಾರೆ ಅಂದ್ರೆ 100% ಒಂದು ಗೆಲ್ಲೋರು ಭಾರ್ಗವ್. ಸೊ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸಾರಿ ನಂಗೆ ಲೇಟ್ ಆಯಿತು. ಸೊ ನಮ್ಮ ಬೆಂಗಳೂರು ಟ್ರಾಫಿಕ್ ಇಂದ ಸಾರಿ. ಥ್ಯಾಂಕ್ ಯು ಅಡ್ಮಿಷನ್ ಇಲ್ಲಿ ಬರೆದಿರೋ ಎಲ್ಲ ಜನರಿಗೂ ಮೊದಲನೇದಾಗಿ ಗುಡ್ ಈವ್ನಿಂಗ್. ಸೊ ಈ ಥರ ಕನ್ನಡ ಸಿನಿಮಾಗೆ ಇಷ್ಟೊಂದು ಜನ ಬಂದಿರೋದು ತುಂಬ ಖುಷಿ ಆಗ್ತದೆ. ಇನ್ನೂ ಎನ್ಕರೇಜ್ ಮಾಡಿ ಭಾರ್ಗವ್ ಅಂತ ಯಂಗ್ಸ್ಟರ್ಸ್ನ ಇನ್ನೂ ಬೆಳೆಸಿ. ಇನ್ನು ಲಾಂಗ್ ವೇ ಇದೆ ಭಾರ್ಗವ್. ಸೊ ಹಾಗಾಗಿ ನನಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ, ಎಲ್ಲ ದೊಡ್ಡವರು ಮಾತಾಡಿದ್ದಾರೆ. ಸೊ ಇವ್ರು ಸಾಧ್ಯ ಮುಂದೆ ನಮ್ಮ ಸಾಧನೆ ಬಹಳ ಚಿಕ್ತು ಅಂತ ಹೇಳ್ತೀನಿ. ಸೊ ಯಾ ವೆರಿ ನೈಸ್. ಓಕೆ, ಸುಪ್ರೀಂ ಸ್ಟಾರ್ ಭಾರ್ಗವ್. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವಿಟೇಷನ್. ಇವತ್ತಿನ ಕಾರ್ಯಕ್ರಮದ ಸ್ಪಾನ್ಸರ್ಸ್ ಅನ್ನ ಕೂಡ ನಾನೀಗ ಸ್ಮರಿಸಿಕೊಳ್ತಾ ಇದ್ದೀನಿ. ಬಂಜ ಡೈಮಂಡ್ಸ್, GMR ವೆಲ್ಫೇರ್ ಫಂಡ್ಸ್, NYS ಇಂಟೀರಿಯರ್ಸ್, DXN ಕೊಂಬುಚ. ಆದಿಲಕ್ಷ್ಮಿ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಮೂಡಿಬರುತ್ತಿರುವಂತಹ ಒಂದು ಚೊಚ್ಚಲ ಸಿನಿಮಾ ಟೆಡ್ಡಿ ಬೇರ್. ಆಗ್ಲೇ ಹೇಳಿದ ಹಾಗೆ ಸ್ವಲ್ಪ ಭಯ, ಸ್ವಲ್ಪ ಇರುತ್ತೆ ನಮ್ಮ ಈ ಸಿನಿಮಾದಲ್ಲಿ. ಆದಷ್ಟು ಬೇಗ ರಿಲೀಸ್ಗೆ ಕೂಡ ರೆಡಿ ಆಗಿದ್ದಾರೆ ಇಡೀ ಸಿನಿಮಾ ತಂಡ. ಎಲ್ಲರಿಗೂ ಒಳ್ಳೇದಾಗಲಿ. ಈಗಾಗಲೇ ಒಂದು ಹಾಡನ್ನ ನಾವು ಕೇಳಿದ್ವಿ, ಕಾಲು ಭೈರವನ ಒಂದು ಸ್ತೋತ್ರ ಹಾಡಿರುವಂತಹ ಮಂಜುನಾಥ ಶೆಟ್ಟಿ ಆನ್ ಸ್ಟೇಜ್ ಪ್ಲೀಸ್. ಪ್ರಹ್ಲಾದ್ ಅವರು ಹಾಗೆ ಮೇಘ ವರ್ಷಿಣಿ ಅಶ್ವತಾಚಾರ್ 3 ಜನ ಜಾಯಿನ್ ಆಗಬೇಕು ವೇದಿಕೆಯಲ್ಲಿ. ನಿರ್ಮಾಣದಲ್ಲಿ ಸಾಥ್ ಕೊಟ್ಟಿದ್ದಾರೆ ನಿರ್ಮಾಪಕಿ ಜ್ಯೋತಿ ತಾರಕೇಶ್ ಅವರು, ಹಾಗೆ ನರಿ ಆರ್ ಅವರು ಕೂಡ ಸಹ ನಿರ್ಮಾಣದಲ್ಲಿ ನಮಗೆ ಸಹಕರಿಸಿರುವಂತಹದ್ದು. ಲೋಕೇಶ್ ಬಿ ಅವರ ಒಂದು ಸಿನಿಮಾ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹದ್ದು. ಭಾರ್ಗವ್ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟನಾಗಿ ಕಾಣಿಸ್ಕೊಳ್ತಿದ್ದಾರೆ. ಶೈಲಜಾ ಸಿಂಹ ನಟಿಯಾಗಿ, ನಾಯಕ ನಟಿಯಾಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ದಿಶಾ ಅವರು ಕಾರಣಾಂತರಗಳಿಂದ ಜಾಯಿನ್ ಆಗಿಲ್ಲ. ACP ಪಾತ್ರಧಾರಿ ದಿಶಾ. ಇನ್ನು ದಿನ